ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು ಪ್ರಾರ್ಥನೆ ಮಾಡುವುದು ನಮ್ಮ ಗಣೇಶ ಜಯ ಗಣೇಶ ಜಯ ಜಯ ಗಣನಾಯಕ ಜೈ ಗಣೇಶ ಜಯ ಸರ್ವಸಿದ್ಧಿ ವಿನಾಯಕ ಸರ್ವ ವಿಘ್ನ ವಿನಾಶಕ ಜೈ ಗಣೇಶ ಜಯ ಗಣೇಶ ಜಯ ಜಯ ಗಣನಾಯಕ ಜೈ ಗಣೇಶ ಜಯ ಗಣೇಶ ಜಯ ಜಯ ಗಣನಾಯಕ ವಕ್ರತುಂಡ ಗಣಪತಿ ಲಂಬೋದರ ಏಕದಂತ ವಕ್ರತುಂಡ ಗಣಪತಿ ಲಂಬೋದರ ಜೈ ಗಣೇಶ ಜಯ ಗಣೇಶ ಜಯ ಜಯ ಗಣನಾಯಕ ವಿಘ್ನ ವಿನಾಶಕ ವಿನಾಯಕನನ್ನು ಪ್ರಾರ್ಥಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನೆರೆದಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಮುಖ್ಯೋಪಾಧ್ಯಾಯರಾದ ಸುಬ್ಬಣ್ಣಕೋಳಿ ಸರ್ ಅವರು. ಗೌರವಿಸುವಂಥದ್ದು, ಅವರಿಗೆ ಒಂದು ಸ್ಥಾನಮಾನ ಬಹಳ ಹಿಂದಿನಿಂದಲೂ ಒಂದು ನೆಟ್ಕೊಂಡು ಬಂದಂತಹ ಒಂದು ಪದ್ಧತಿ ಇರುವಂತಹ ಶ್ರೀಯುತ ಸ್ಟೀವನ್ಸನ್ ರೋಡ್ರಿಗಸ್ ಇವರು ಗಣಿತ ಅಧ್ಯಾಪಕರಾಗಿ ಬೇರೆ ಬೇರೆ ಕಡೆ ಸತತವಾಗಿ 37 ವರ್ಷಗಳ ಕಾಲ ಅಧ್ಯಾಪನ ವೃತ್ತಿಯಲ್ಲಿ ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ದಾರಿಯಲ್ಲಿದ್ದಾರೆ. ಹಾಗೆ ಅವರನ್ನ ಒಂದು ಗುರುತಿಸುವಂತಹ ಒಂದು ವಿಧೇಯ ಬೀಳ್ಕೊಡುವ ಸಮಾರಂಭವನ್ನು ನಾವು ಆಡಳಿತ ಮಂಡಳಿ ಸಂಚಾಲಕರು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ STMC ಅಧ್ಯಕ್ಷರು ಸರ್ವ ಸದಸ್ಯರು ಮುಖ್ಯೋಪಾಧ್ಯಾಯರು ಅಧ್ಯಾಪಕರು ಅಂತ ಮತ್ತು ವಿದ್ಯಾರ್ಥಿ ಸಮುದಾಯದ ಪರವಾಗಿ ಇವರಿಬ್ಬರನ್ನ ಶ್ರೀಯುತ ಸ್ಟೀವನ್ ರೋಡ್ರಿಗಸ್ ಹಾಗೂ ಕೃಷಿಕರಾಗಿರ್ತಕ್ಕಂಥ ಮೊಂಬಾರು ದಿನಕರ್ ಶೆಟ್ಟಿ ಇವರನ್ನ ಈ ಒಂದು ವೇದಿಕೆಯಲ್ಲಿ ನಾವು ಗೌರವಿಸಲಿದ್ದೇವೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ ಶ್ರೀಮತಿ ಅನುಪಮಾ ಎಸ್ ಶೆಟ್ಟಿ, ಬಾಂಡ್ಯ ಎಜುಕೇಶನಲ್ ಟ್ರಸ್ಟ್ ಒಕ್ವಾಡಿ, ಗುರುಕುಲ ಪಬ್ಲಿಕ್ ಸ್ಕೂಲ್ ಒಕ್ವಾಡಿ ಕೋಟೇಶ್ವರ. ಇವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಎರಡೂ ಸಂಸ್ಥೆಯ ಹಿಂದೂ ಸ್ಕೂಲ್ ಮತ್ತು ನಿವೇದಿತ ಸಂಸ್ಥೆಯ ಹಾಗೂ ಶಾರದಾ ಕಾಲೇಜಿನ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮ ಇರಬಹುದು, ವಿವಿಧ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ನಮಗೆ ಸಹಕಾರವನ್ನ ಕೊಡುತ್ತಾ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಅವರು ಕಾರಣರಾಗಿದ್ದಾರೆ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾರಂಭದಲ್ಲಿ ನಮ್ಮ ಎರಡು ಶಾಲೆಗಳ ಸಂಚಾಲಕರಾದ ಮಾನ್ಯ ಶ್ರೀ ಅಪ್ಪಣ್ಣವರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನ ವಹಿಸಬೇಕಿತ್ತು. ಆದರೆ ಅವರಿಗೆ ಅನಾರೋಗ್ಯ ಕಾರಣದಿಂದಾಗಿ ಸ್ವಲ್ಪ ಇಲ್ಲಿ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ. ಅಧ್ಯಕ್ಷ ಸ್ಥಾನವನ್ನ ವಹಿಸಿರುವಂತಹ ಅನುಪಮಾ ಎಸ್ ಶೆಟ್ಟಿ ಅವರಿಗೆ ನಮ್ಮ ವಿಜ್ಞಾನ ಶಿಕ್ಷಕಿ ಸರೋಜನಿ ಅವರು ಪುಷ್ಪರೆಡ್ಡಿ ಅವರನ್ನ ಗೌರವಿಸಬೇಕು, ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೇನೆ ಪ್ರದೀಪ್ ಕುಮಾರ್ ಶೆಟ್ಟರು ಪುಷ್ಪರೆಡ್ಡಿ ಅವರನ್ನ ಗೌರವಿಸಬೇಕು, ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆ ಇನ್ನೂ ಕಳೆದ 3 ವರ್ಷಗಳಿಂದ ನಮ್ಮ ಶಾಲೆ ನಮ್ಮ ಎಲ್ಲ ಒಂದು ಶಾಲೆಯ ಶೈಕ್ಷಣಿಕ ಅಥವಾ ಇತರ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಉಪಸ್ಥಿತರಿದ್ದು ನಮಗೆ ಸಹಕಾರವನ್ನು ಸಹಾಯವನ್ನು ಮಾಡ್ತಿರುವಂತಹ ಶ್ರೀಯುತ ಮೊಂಬಾರು ದಿನಕರ್ ಶೆಟ್ಟರು, ಕೃಷಿಕರು, ನಮ್ಮ ಶಾಲೆ ಬಗ್ಗೆ ಅತೀವಾದಂತಹ ಅಭಿಮಾನ, ಕಾಳಜಿ, ಆ ರೀತಿಯಾಗಿ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತನ್ನ ಒಂದು ಸಹಕಾರವನ್ನು ಕೊಡ್ತಾ ಬಂದಿರುವಂತಹ ಮೊಂಬಾರು ದಿನಕರ್ ಶೆಟ್ಟರ್ ಅವರಿಗೆ ಶ್ರೀಯುತ ನಮ್ಮ ರಾಜಾರಾಮ್ ಶೆಟ್ಟಿ ಅವರು ಪುಷ್ಪರೆಡ್ಡಿ ಅವರನ್ನ ಗೌರವಿಸಬೇಕು, ಸ್ವಾಗತಿಸಬೇಕು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ನಿವೇದಿತ ಪ್ರೌಢಶಾಲೆ ಕೇಸರವರು ಸತತ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ. ಅವರಿಗೆ ಪುಷ್ಪವನ್ನ ನೀಡಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಸ್ಟೀವನ್ಸನ್ ಸರ್ ಅವರೇ, ಹಾಗೆ SPMC ಅಧ್ಯಕ್ಷರಾದ ದಿನಕರ್ ಶೆಟ್ಟಿ ಅವರೇ. ಸ್ಟೀವನ್ಸನ್ ರೋಡ್ರಿಗಸ್ ನಮ್ಮ ಸಂಸ್ಥೆಯಲ್ಲಿ ದುಡಿದವರು. ನಾನು ಹೇಳಿಸ್ತಾ ಇದ್ದೆ, ಇವರು ಬೆಳಿಗ್ಗೆ ಹೇಳಿಸ್ತಾ ಇದ್ದಾಗ ಬಹುಶಃ 5 ವರ್ಷ ಆಯ್ತು ಅನ್ನೋ ಬಂದು ನಡೆಸ್ತಾ ಇದ್ದೆ. ಈಗ ಗೊತ್ತಾಯ್ತು ಅವ್ರು ನಮ್ಮ ಸಂಸ್ಥೆಗೆ ಬಂದು 9 ವರ್ಷಗಳಾಯ್ತು ಅಂತ. ಅಂದರೆ ಒಂಥರ ಸ್ನೇಹಜೀವಿ.
ಅವರು ಮಾತುಕತೆಯಲ್ಲಿ ಪ್ರತಿಯೊಂದರಲ್ಲೂ ಆತ್ಮೀಯತೆಯಿಂದ ಮಾತಾಡಿಸ್ತಾ ಇದ್ರು. ಅವರು ಉಡುಪಿನಲ್ಲೂ ಶಿಸ್ತು, ಮಾತಿನಲ್ಲೂ ಹಿತಭಾಷೆ, ನಡೆನುಡಿಯಲ್ಲೂ ಶಿಸ್ತು. ಅವರ ಸಮಯಕ್ಕೆ ಬೆಲ್ಲ ಆಗ್ತದಂತ ಹೇಳಿ ವಾಚ್ 2-3 ಸಲ ನೋಡ್ತೇನೆ. ನಾ ಸುಮಾರು ಸಲ ಗಮನಿಸಿದೆ. ಸೀದಾ ಕ್ಲಾಸಿಗೆ ಹೋದ್ರು. ಹಾಗೆ ಸಮಯ ಎಲ್ಲರಿಗೂ ಧನ್ಯವಾದಗಳು. ತೇನ ವಿನ ಗಣಪತಿ ನ ಚಲತಿ ಭಗವಂತ. ಈಗ ಸನ್ಮಾನವನ್ನು ಸ್ವೀಕರಿಸಿದ ಆದರೂ ಕೂಡ ನಮ್ಮ ಸ್ಟಾಫ್ನವರು ಒಟ್ಟಾಗಿ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ, ಧನ್ಯವಾದಗಳು. ಅದೇ ರೀತಿಯಲ್ಲಿ ನನ್ನ ಬಗ್ಗೆ ತುಂಬ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ನಿಮ್ಮ ಈ ಪ್ರೀತಿ ನನ್ನೊಂದಿಗೆ ಸದಾ ಇರಲಿ ಅಂತ ಹೇಳ್ತಾ ಇದ್ದೇನೆ. ನನ್ನ ತಂದೆ ಎಲಿಮೆಂಟರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ತಾಯಿ ಮನೆಯಲ್ಲಿರುವರು. ನಾವು 5 ಜನ ಮಕ್ಕಳು, 4 ಜನ ಹುಡುಗರು, ಒಬ್ಬಳು ಹುಡುಗಿ. ನನ್ನ ತಂದೆಯರು ಒಂದು ಆಸೆ ಇತ್ತು, ಏನಂತ ಹೇಳಿದ್ರೆ ನನ್ನ ಮಕ್ಕಳಲ್ಲಿ ಒಬ್ಬರಾದರೂ ಒಬ್ಬರು ಟೀಚರ್ ಆಗಬೇಕು ಅಂತ. ಆದ್ರಿಂದ ನಾನು ಅವ್ರ ಮಾತಿನಂತೆ ಟೀಚರ್ ಆಗಿದ್ದೇನೆ. ವಿದ್ಯಾರ್ಥಿಗಳೊಂದಿಗೆ ತುಂಬಾ ಖುಷಿಯಿಂದ ಇರ್ತಾ ಇದ್ದೆ. ಇವಾಗಲೂ ಹಾಗೆ. ನನಗೆ ಬರುವಾಗ ಕೆಲವು ವಿದ್ಯಾರ್ಥಿಗಳು ಸಿಕ್ಕಿದರು. ಅವರನ್ನು ನೋಡಿದ್ರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಅವರಲ್ಲ, ಅಂದ್ರೆ ಕಲಿಯುವುದಲ್ಲಿ ಎಂತಲೂ ಇಲ್ಲ. ಆದ್ರೆ ನನಗೆ ದಿನ ಗಮ್ಮತ್ ಮಾಡ್ಲಿಕ್ಕೆ ಅವ್ರು ನನಗೆ ಬೇಕಿತ್ತು. ಯಾಕಂದ್ರೆ ನಾನು ಯಾವಾಗಲೂ ಕ್ಲಾಸಲ್ಲಿ ಅಂಥವ್ರಿಗೆ ಮಾತಾಡಿಸ್ತಾ ಇರೋದು. ನನ್ನ ತಂದೆ ಒಂದು ಹೇಳಿದ್ರು ನನಗೆ, ಹುಷಾರಿದ್ದವ್ರಿಗೆ ನೀನು ಹೆಚ್ಚು ಕಲಿಸೋದು ಬೇಡ ಮರೆ ಅಂತ, ದಡ್ಡರಿದ್ದವ್ರು ನೋಡ್ಕೋ. ಯಾಕಂದ್ರೆ ಹುಷಾರಿದ್ದವ್ರು ಹೇಗೋ ಕಲಿತಾರೆ. ಅದನ್ನ ಆದಷ್ಟು ನಾನು ಪ್ರಯತ್ನ ಮಾಡಿದ್ದೇನೆ. ಅದು ನನಗೆ ತೃಪ್ತಿ ಇದೆ. ಮತ್ತೆ ನನ್ನ BEd ಆದ್ಮೇಲೆ ನಾನೊಂದು 2 ವರ್ಷ ಕಿಶೋರ್ ವಿದ್ಯಾಭವನ ಚಿಂತಾಮಣಿ ಅಂತ ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ನಾನು ಕಲ್ತಂತ ಸಂಸ್ಥೆ ಬಾಗ್ಪುರ್ನಲ್ಲಿ NJCಯಲ್ಲಿ 1 ವರ್ಷ ಮಾಡಿದೆ. ಅಲ್ಲಿ ಒಂದು ಹೊಸ ಅನುಭವ. ಯಾಕಂತ ಹೇಳಿದ್ರೆ ನನ್ನ ಗುರುಗಳ ಜೊತೆಗೆ 1 ವರ್ಷ ನಾನಿದ್ದೆ. ಆಮೇಲೆ ಬ್ರಹ್ಮವರದ ಪ್ರತಿಷ್ಠಿತ ಸಂಸ್ಥೆ SMS ನಲ್ಲಿ ನನ್ನ ಸುದೀರ್ಘ ಸೇವೆಯಲ್ಲಿ ನಡೆದಿದೆ. 25 ವರ್ಷದಲ್ಲಿ ಕೆಲಸ ಮಾಡಿದ್ದೇನೆ. ಅದು ಕೂಡ ಒಂದು ಬಹಳ ಒಳ್ಳೆಯ ಅನುಭವ. ಯಾಕಂತ ಹೇಳಿದ್ರೆ ದೊಡ್ಡ ಸಂಸ್ಥೆ, ತುಂಬಾ ಟೀಚರ್ಸ್ ಇದ್ರು. ಆಮೇಲೆ ಅದರ ನಂತರ 9 ವರ್ಷ ಇಲ್ಲಿ ಕೆಲಸ ಮಾಡಿದ್ದೇನೆ. ಅಂದ್ರೆ ಆಕ್ಚುಲಿ ಹೇಳುವುದಾದ್ರೆ 9 ವರ್ಷ 4 ತಿಂಗಳು. ನಾನು ಸೆಪ್ಟೆಂಬರ್ 1, 2016 ಇಲ್ಲಿ ಬಂದಿದ್ದೆ. ಈಗ ಮೊನ್ನೆ ಜನವರಿಯಲ್ಲಿ ನನ್ನ ಮೇಯಲ್ಲಿ ನನ್ನ ರಿಟೈರ್ಮೆಂಟ್ ಆಯಿತು. ಅದೇ ನಾನು ಶಾಲೆಗೆ ಬರುವಾಗ ಖುಷಿಯಲ್ಲಿ ಬರುವುದು, ಮನೆಗೆ ಹೋಗುವಾಗ ಖುಷಿಯಲ್ಲಿ ಹೋಗುವುದು, ಮಕ್ಕಳಿಗೆ ಹೋಗುವುದು. ಹಾಗೆ ನಾನು ಖುಷಿಯಲ್ಲಿ ಇರಬೇಕು ನೀವು ಅಂತ, ಕಲಿಯುವುದು ನೆಕ್ಸ್ಟ್ ಅಂತ. ಕರುನಾಡ ಕಣ್ಮಣಿ ಪ್ರಶಸ್ತಿ ಇನ್ನು ಹಲವಾರು ಒಂದು ಪ್ರದೇಶಕ್ಕೂ ಸಮೇತ ಕರ್ನಾಟಕ ಒಂದು ರಸ್ತೆ ಸಾರಿಗೆ ನಿಗಮದ ಅಧಿಕಾರಿಗಳಿಗೆ ಮನವಿ ಪತ್ರ ಮಾಡಿ ಸಾರಿಗೆ ವ್ಯವಸ್ಥೆಯನ್ನ ಅವರ ಮನವಿ ಮೇರೆಗೆ ಆ ಪ್ರದೇಶಗಳಿಗೆ ಒದಗಿಸಿಕೊಂಡಿದ್ದಾರೆ. ಇದು ಇವರ ಒಂದು ಸಮಾರಂಭ. ನಮ್ಮ ತಂದೆಯ ಅನುಪಸ್ಥಿತಿಯಲ್ಲಿ ನಾನು ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಮಾತಾಡ್ತಾ ಇದ್ದೇನೆ. ನಾನು ಶ್ರೀವನ್ ಸರ್ ಅನ್ನು ಒಂದು 2 ವರ್ಷದಿಂದ ನೋಡ್ತಾ ಇದ್ದೆ ಅಷ್ಟೇ. ನಾನು ಮೊದಲೇ ಹೆಚ್ಚಾಗಿ ಬರ್ತಾ ಇರಲಿಲ್ಲ. ಕಡಿಮೆ
ಸಂಘದ ಏನಾದರೂ ಕಾರ್ಯಕ್ರಮಗಳಿದ್ದಷ್ಟೇ ನಾವು ಬರ್ತಾ ಇದ್ದು ಹೋಗ್ತಾ ಇದ್ದದ್ದು. ಆದ್ರೆ ಇತ್ತೀಚೆಗೆ ಒಂದು ವರ್ಷದಿಂದ ಬಹಳ ಒಂದು ಆತ್ಮೀಯರಾಗಿದ್ರು. ನಾನು ಬಂದ ತಕ್ಷಣ ಅವರನ್ನು ಓಡಿ ಬರ್ತಾ ಇದ್ರು ಆಫೀಸಿಗೆ. ನನಗೆ ಅವ್ರನ್ನ ನೋಡ್ತಾ ಇರ್ಬೇಕಾದ್ರೆ ಅವ್ರು ಎದುರು ನಿಂತ್ಕೊಂಡು ಹೋಗ್ತಾ ಇದ್ರಿ. ಅವತ್ತು ಹೆಡ್ ಮಾಸ್ಟರ್ ರೂಮ್ ಎದುರುಗಡೆ ನಿಂತ್ಕೊಂಡು ಒಂದು ಸ್ಮೈಲ್ ಕೊಡೋದು. ಬರ್ಬೇಕಾದ್ರೆ ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ಎಲ್ಲಿ ಆಗಲಿ ಒಂದು ನಗುಮುಖ ನೋಡಿದಾಗ ಬಹಳ ಸಂತೋಷ ಆಗುತ್ತೆ. ಅದೇ ರೀತಿ ಒಳಗೆ ಬಂದಾಗ ನಮ್ಮ ಸುಬ್ಬಣ್ಣ ಮಾಸ್ಟರ್ ಬಗ್ಗೆ ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಬಂದು ಕೂಡಲೇ ಅವರ ಒಂದು ಮೃದುವಾದ ಮಾತು ಏನಿರುತ್ತೆ, ಬನ್ನಿ ಮೇಡಮ್ ಕುಳಿತುಕೊಳ್ಳಿ ಅನ್ನೋದನ್ನ ಹೇಳುದೇ ಒಂದು ಚಂದ. ಬಹುಶಃ ಅವರಿಬ್ಬರ ಒಂದು ಸಾಮರಸ್ಯ, ಅದರೊಂದಿಗೆ ನಮ್ಮ ಉಳಿದ ಎಲ್ಲ ಶಿಕ್ಷಕರು ಕೂಡ